ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಪಟಾಪಟ್ ಅಂತ ಹೇಳಿ ರೆಡಿ ಮಾಡಲಿಕ್ಕಾಗುವ ಆನಿಯನ್ ರೈಸನ್ನು ಮಾಡಲಿಕ್ಕೆ ಹೊರಟಿದ್ದೇನೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಈ ಆನಿಯನ್ ರೈಸ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೋಡುವ. ದೊಡ್ಡ ಸೈಜ್ನ 2 ಈರುಳ್ಳಿ ಉದ್ದವಾಗಿ ಹೆಚ್ಚಿಟ್ಟಿದ್ದೇನೆ. ಬೆಳ್ತಿಗೆ ಅಕ್ಕಿಯಿಂದ ಮಾಡಿರುವ ಅನ್ನವನ್ನು ತಗೊಂಡಿದ್ದೇನೆ. ಈ ರೆಸಿಪಿಯನ್ನು ರಾತ್ರಿ ಉಳಿದಿರುವ ಅನ್ನದಿಂದ ಕೂಡ ಮಾಡಬಹುದು, ಆದರೆ ಈ ಅನ್ನ ಬೇಗ ಆಗೋದ್ರಿಂದ ನಾನು ಫ್ರೆಶ್ ಆಗಿ ಮಾಡಿಕೊಂಡಿದ್ದೇನೆ. ಹಸಿ ಶುಂಠಿ, ನಾನಿಲ್ಲಿ 1 ಇಂಚು ಆಗುವಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. 4 ರಿಂದ 5 ಬ್ಯಾಡಗಿ ಮೆಣಸು, 2 ಟೊಮೆಟೊ. ಇದನ್ನು ರುಬ್ಬಿಕೊಳ್ಳಿಕ್ಕೆ ಉಂಟು, ಹಾಗಾಗಿ ನಾನು ದೊಡ್ಡದಾಗಿ ಹೆಚ್ಚಿಕೊಂಡಿದ್ದೇನೆ. ಮತ್ತು 10 ರಿಂದ 12 ಎಸಳು ಬೆಳ್ಳುಳ್ಳಿ. ನಾವಿದಕ್ಕೆ ಬೇಕಾಗುವ ಮಸಾಲ ಪದಾರ್ಥಗಳನ್ನು ನೋಡುವ. 1 ಪಲಾವ್ ಎಲೆ, 2 ಟೀ ಸ್ಪೂನ್ ಸೋಂಪು ಅಥವಾ ಬಡೆಸೊಪ್ಪು, 2 ರಿಂದ 3 ಎಸಳು ಲವಂಗ, 2 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ ಅಥವಾ ಹಳದಿ ಹುಡಿ, 1 ಟೀ ಸ್ಪೂನ್ ಮೆಣಸಿನ ಹುಡಿ, ನಿಮಗೆ ಖಾರಕ್ಕೆ ಬೇಕಾದಷ್ಟು ನೋಡಿಕೊಂಡು ಹಾಕಿ, 1 ಟೀ ಸ್ಪೂನ್ ಗರಂ ಮಸಾಲ ಹಾಗೂ 1-1.5 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹುಡಿ ಅಥವಾ ಧನಿಯಾ ಹುಡಿಯನ್ನು ತಗೊಂಡಿದ್ದೇನೆ. ಈ ಆನಿಯನ್ ರೈಸ್ ಮಾಡಲಿಕ್ಕೆ ನಾವು ಮೊದಲಿಗೆ ಒಂದು ಪೇಸ್ಟನ್ನು ರುಬ್ಬಿಕೊಳ್ಳುವ. ಅದಕ್ಕೆ ನಮಗೆ ಟೊಮೆಟೊ, ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಗೂ ಬ್ಯಾಡಗಿ ಮೆಣಸನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಫೈನಾಗಿ ನಾವು ರುಬ್ಬಿಕೊಳ್ಬೇಕು. ರುಬ್ಬಿಕೊಳ್ಳುವಾಗ ಬ್ಯಾಡಗಿ ಮೆಣಸು ಹಾಕಿದ್ರಿಂದ ಒಂದು ಒಳ್ಳೆ ಕಲರ್ ಬರ್ತದೆ ನಮಗೆ. ಹೀಗೆ ನೈಸಾಗಿ ರುಬ್ಬಿಕೊಂಡ ನಂತರ ನಾವು ಒಲೆಯನ್ನು ಹಚ್ಚಿ ಕಾವಲಿ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗುವಾಗ ಇದಕ್ಕೆ ನಾವು ತೆಗೆದಿಟ್ಟುಕೊಂಡಂತಹ ಸೋಂಪು, ಲವಂಗ, ಜೀರಿಗೆ ಹಾಗೂ ಪಲಾವ್ ಎಲೆಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ನಾವು ಈರುಳ್ಳಿಯನ್ನು ಸೇರಿಸಬೇಕು. ಈರುಳ್ಳಿಗೆ ಸ್ವಲ್ಪ ಚೆನ್ನಾಗಿ ಕಲರ್ ಬರುವ ತನಕ ಬಾಡಿಸಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಬರಲಿಕ್ಕೆ ಟೈಮ್ ತಗೊಳ್ತದೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಆಗ ನಮಗೆ ಈ ಈರುಳ್ಳಿ ಬೇಗ ಬೇಯ್ತದೆ, ಅಂದರೆ ಬೇಗ ಸ್ವಲ್ಪ ಕಲರ್ ಬರ್ತದೆ. ನೋಡಿ, ಈರುಳ್ಳಿ ಇಷ್ಟು ಕಲರ್ ಬಂದರೆ ಸಾಕಾಗ್ತದೆ ನಮಗೆ. ಈಗ ನಾವು ಇದಕ್ಕೆ ಮೊದಲೇ ತೋರಿಸಿದ ಮಸಾಲ ಪದಾರ್ಥಗಳನ್ನು ಸೇರಿಸುವ. ಅರಿಶಿನ ಹುಡಿ, ಮೆಣಸಿನ ಹುಡಿ, ಗರಂ ಮಸಾಲ ಹುಡಿ ಹಾಗೂ ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆನಿಯನ್ ರೈಸನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕಾಗ್ತದೆ. ನಾನು ತುಂಬ ಸುಲಭದಲ್ಲಿ ಈ ಆನಿಯನ್ ರೈಸ್ ಮಾಡಲಿಕ್ಕೆ ತೋರಿಸ್ತಾ ಇದ್ದೇನೆ, ಹಾಗಾಗಿ ಬಿಗಿನರ್ಸ್ ಕೂಡ ಈ ಸ್ಟೈಲ್ನಲ್ಲಿ ಮಾಡಿ ಈಸಿಯಾಗಿ ಆನಿಯನ್ ರೈಸ್ ಮಾಡ್ಬೋದು. ಈಗ ಇದಕ್ಕೆ ಮೊದಲೇ ರುಬ್ಬಿಕೊಂಡ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಈ ಪೇಸ್ಟ್ನಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಇರ್ತದೆ, ಅದು ಹೋಗುವ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಮಿಕ್ಸಿ ಜಾರಿಗೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಈಗ ನೋಡಿ, ನೀರೆಲ್ಲ ಸ್ವಲ್ಪ ಆರಿ ಹೋಗಿದೆ ಮತ್ತು ಇದು ಎಣ್ಣೆ ಬಿಟ್ಟಿದೆ ಸ್ವಲ್ಪ. ಈಗ ನಾವು ಇದಕ್ಕೆ ಅನ್ನವನ್ನು ಸೇರಿಸುವ. ಸ್ವಲ್ಪ ಸ್ವಲ್ಪ ಅನ್ನವನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು, ಆಗ ನಮಗೆ ಚೆನ್ನಾಗಿ ಎಲ್ಲ ಕಡೆ ಒಂದೇ ಥರ ಸ್ಪ್ರೆಡ್ ಆಗಿ ಬರ್ತದೆ. ಈ ಸ್ಟೈಲ್ನಲ್ಲಿ ಈರುಳ್ಳಿ ರೈಸ್ ಮಾಡಿದರೆ ಅಥವಾ ಆನಿಯನ್ ರೈಸ್ ಮಾಡಿದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಫ್ಲೇವರ್ ಸ್ವಲ್ಪ ಲೈಟಾಗಿ ಸಾಕು ಅಂತ ಹೇಳಿದರೆ ಇನ್ನೂ ಸ್ವಲ್ಪ ಅನ್ನವನ್ನು ಮಿಕ್ಸ್ ಮಾಡಿದರೆ ಆಯಿತು. ನಿಮಗೆ ನೋಡುವಾಗ ಗೊತ್ತಾಗ್ಬೋದು, ರೈಸ್ಗೆ ತುಂಬ ಒಳ್ಳೆ ಕಲರ್ ಬಂದಿದೆ. ನಾವು ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ಟೇಸ್ಟನ್ನು ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು. ಕೊನೆಯದಾಗಿ ಆನಿಯನ್ ರೈಸ್ನ ಟೇಸ್ಟ್ ಇನ್ನೂ ಹೆಚ್ಚು ಮಾಡಲಿಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಬಿಸಿ ಬಿಸಿಯಾದ ರುಚಿಯಾದ ಪಟಾಪಟ್ ಅಂತ ನಮ್ಮ ಆನಿಯನ್ ರೈಸ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಈ ರೀತಿಯಲ್ಲಿ ಆನಿಯನ್ ರೈಸ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್, ಶೇರ್, ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.